ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಹಾಗೂ ನಮ್ಮ ದೇಶದ ಪ್ರಧಾನಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಆರೋಗ್ಯ, ಆಯಸ್ಸು, ನೆಮ್ಮದಿ ನೀಡಲೆಂದು ದೇವರಲ್ಲಿ ಸಂಕಲ್ಪಿಸಿ ಪ್ರಾರ್ಥಿಸಿ ಶಿರಸಿ ಮಾರಿಕಾಂಬಾ ತಾಯಿಯಲ್ಲಿ ಶ್ರೀ ರಾಘವೇಂದ್ರ ಮಠ ಶಿರಸಿ, ಶ್ರೀ ಕಾಳಿಕಾ ಭವಾನಿ ಅಂಬಾಗಿರಿ ಶಿರಸಿ, ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶಿರಸಿ, ಉತ್ತರ ಕನ್ನಡ ಈ ಎಲ್ಲ ದೇವಸ್ಥಾನಗಳಲ್ಲಿ ಸಂಕಲ್ಪಿಸಿ ಪ್ರಾರ್ಥಿಸುವವರು ಎಂವಿ ನ್ಯೂಸ್ ಕಲಾ ತಂಡದವರಿಂದ ಮತ್ತು ಹಿರಿಯ ಕಲಾವಿದರಾದ ಶ್ರೀ MS ನಾಗೇಂದ್ರ, ಡಾಕ್ಟರ್ ಶಿವ ಇವರ ನೇತೃತ್ವದಲ್ಲಿ ನೆರವೇರಿಸಲಾಯಿತು. ನಮ್ಮ ಚಾನೆಲ್ಗೆ ಸಹಕರಿಸಿದ ಎಲ್ಲ ದೇವಸ್ಥಾನದ ಅರ್ಚಕರಿಗೆ ಹಾಗೂ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. विशेषतः प्रधानमंत्री श्री नरेंद्र मोदी नामधेयस्य सह कुटुंबस्य सर्वेषाणां भक्तमहाजनानां सर्वेषाणां सदस्यमहाजनानां लोककल्याणार्थं विशेषतः आरोग्यभाग्यतासिद्ध्यर्थं मनःशान्तिप्राप्त्यर्थं श्री कालिका भवानी देवताय संपूर्ण अनुग्रहप्राप्त्यर्थं महाकाली महालक्ष्मी महासरस्वती त्रिगुणात्मिका जगदम्बायै नमः संपूर्ण कृपाकटाक्षफलसिद्ध्यर्थं नवरात्रि प्रयुक्तं पूजा आराधनाख्यं कर्म करिष्ये। पूजयामि
ಓಂ ಜಾತವೇದತೆ ತುನವಾಮಸೋಮರಾತಿ ಯತೋ ನಿದಹಾತಿ ವೇದಃ ಸನಃ ಪರಶುರ್ಗಾನಿ ವಿಶ್ವ ನಾವೇವ ಸಿಂಧಂ ದುರಿತಾತ್ಮಿಃ ತಾಮನ್ಯವರ್ಣಾಂಕಪದಾಶ್ವರಂತೆ ವೈರೋ ಶೋಕಾಯ ತನಯಾಯ ನಮಸ್ತಸ್ಯೈ ನಮೋ ನಮಃ ಜ್ಞಾನಿನಾಮಪಿ ದೇವಿ ಭಗವತಿ ಗೀತಾ ಫಲಾದಾಕ್ಷ ಮೋಹಾಯ ಮಹಾಮಾಯ ಪ್ರಯಚ್ಛತಿ. चित्रम्बा एतत्कर्म यदश्वमेधः समृद्ध्यै ओम अचिन्त्या व्यक्तरूपाय निर्गुणाय गुणात्मने समस्त जगदाधारामूर्तये ब्रह्मणे नमः. आदिनारायणं विष्णुं ब्रह्माणं च वसिष्ठकौपात्मं सर्वसंपत्स्वरूपिणे सर्वकल्याणरूपात्मं महालक्ष्मी नमोस्तुते. ಈ ಅಷ್ಟಮಿಯ ದುರ್ಗಾಷ್ಟಮಿಯ ಶುಭ ಸಂದರ್ಭದಲ್ಲಿ ಯಜಮಾನರು ನಿನ್ನಲ್ಲಿ ಬಂದು ಪೂಜೆಯನ್ನ ಪುರಸ್ಕಾರವನ್ನ ಆರಾಧನೆಯನ್ನ ಮಾಡಿದ್ದಾರೆ. ಲೋಕಕ್ಕೆ ಮಂಗಳಕರವನ್ನು ಉಂಟು ಮಾಡುವಂತೆ ಹಾಗೆ ಅವರವರು ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಎಲ್ಲರಿಗೂ ಕೂಡ ಯಶಸ್ಸು ಕೀರ್ತಿಯನ್ನು ಕೊಟ್ಟು ಅವರ ಮನಸ್ಸಿನ ಸಂಕಲ್ಪ ಇಷ್ಟಾರ್ಥವನ್ನ ಲೋಕ ಸಮಸ್ತ ಸುಖಿನೋ ಭವಂತು ಹೇಳುವಂತೆ ನೀನು ಅನುಗ್ರಹವನ್ನು ಮಾಡು. ಓಂ ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಜಗದಂಬಾ ಕಾಳಿಕಾ ಭವಾನಿಯ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಹಾನಗಲ್ಲಿಂದ ಶಿವಾನಿ ಡಾಕ್ಟರ್ ಶಿವ ಎಂಬುವರು ಸಕುಟುಂಬ ಸಪರಿವಾರವಾಗಿ ವಿಶೇಷವಾಗಿ ಈ ನವರಾತ್ರಿಯಲ್ಲಿ ಎಲ್ಲ ಕ್ಷೇತ್ರ ದರ್ಶನವನ್ನು ಮಾಡಿ ಅದರಲ್ಲೂ ನಮ್ಮ ಅಂಬಾಗಿರಿ ಕ್ಷೇತ್ರ ಕಾಳಿಕಾ ಭವಾನಿ ಕ್ಷೇತ್ರದಲ್ಲಿ ಈ ನವರಾತ್ರಿಯ ದುರ್ಗಾಷ್ಟಮಿಯ ದಿವಸದಂದು ಬಹಳ ದೂರದಿಂದ ಕ್ರಮಿಸಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಈ ಕ್ಷೇತ್ರಕ್ಕೆ ಬಂದು ವಿಶೇಷವಾಗಿ ವೀರೇಂದ್ರ ಹೆಗಡೆಯವರು ಧರ್ಮಾಧಿಕಾರಿಗಳು ಧರ್ಮಸ್ಥಳ ಇವರ ವಿಶೇಷವಾದಂಥ ಆರೋಗ್ಯ ಭಾಗ್ಯ ಸಮಾಜ ಸೇವೆ ಹಾಗೆ ಲೋಕಕ್ಕೆ ಒಳ್ಳೆಯದನ್ನು ಆಗಬೇಕು ಅನ್ನುವಂಥ ಸಂಕಲ್ಪದಿಂದ ಅವರನ್ನ ಹೆಸರಿನಲ್ಲಿ ಸಂಕಲ್ಪ ಪೂಜೆಯನ್ನ ಹಾಗೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದಂಥ ಉನ್ನತ ಸ್ಥಾನದಲ್ಲಿರುವಂಥ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಇವತ್ತಿನ ದಿವಸ ಹಾನಗಲ್ಲೆಯನ್ನ ನೆರವೇರಿಸಿದ್ದಾರೆ. ಹಾಗೆ ನಮ್ಮ ದೇಶವನ್ನ ಮುನ್ನಡೆಸುತ್ತಿರುವಂಥ ನರೇಂದ್ರ ಮೋದಿಯವರಿಗೆ ಆರೋಗ್ಯ ಭಾಗ್ಯ ಮನಃಶಾಂತಿಯನ್ನ ಕೊಟ್ಟು ದೇಶದಲ್ಲಿ ವಿಶೇಷವಾಗಿ ರಕ್ಷಣೆ ಸರ್ವ ಜನರಿಗೂ ಕೂಡ ಒಳ್ಳೆಯ ರೀತಿಯಾಗಿ ಜೀವನ ನಡೆಸಲಿಕ್ಕೆ ಹಾಗೆ ಲೋಕ ಸಮಸ್ತ ಸುಖಿನೋ ಭವಂತು ಹೇಳುವಂತೆ ಲೋಕಕ್ಕೆ ಮಂಗಳಕರವನ್ನು ಉಂಟು ಮಾಡುವಂತ ಆ ದೇವಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅದೇ ಪ್ರಕಾರವಾಗಿ ತಾಯಿಯ ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರ ಸೇವೆ ಮಂಗಳಾರತಿ ಪುಷ್ಪಾಲಂಕಾರ ಇವೆಲ್ಲವನ್ನ ವಿಶೇಷವಾಗಿ ಮಾಡಿದ್ದೇವೆ. ಆ ತಾಯಿಯ ಜಗದಂಬಿಕೆಯಿಂದ ಅನುಗ್ರಹ ಪ್ರಸಾದ ರೂಪವಾಗಿ ಪ್ರಸಾದವೂ ಕೂಡ ಅವರಿಗೆ ಅನುಗ್ರಹವಾಗಿದೆ. ಹಾಗಾಗಿ ಅವರ ಮನಸ್ಸಿನ ಸಂಕಲ್ಪ ಇಷ್ಟಾರ್ಥ ಏನಿದೆಯೋ ಅದೆಲ್ಲ ಜಗದಂಬಿಕೆ ನೆರವೇರಿಸಿ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗುವಂತೆ ಆ ಜಗದಂಬಿಕೆ ಅನುಗ್ರಹವನ್ನು ಮಾಡಲಿ. ಹಾಗೆ ದೇಶವನ್ನ ಮುನ್ನಡೆಸುತ್ತಿರುವಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಕೂಡ ಆರೋಗ್ಯ ಭಾಗ್ಯವನ್ನ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಕೊಟ್ಟು ಮುಂದೂ ಕೂಡ ಅವರು ಆ ಸ್ಥಾನದಲ್ಲಿ ಉನ್ನತವಾದಂತಹ ಸ್ಥಾನದಲ್ಲಿ ಅಲಂಕರಿಸುವಂತೆ ನಿನ್ನ ಅನುಗ್ರಹದಿಂದ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಹಾಗೆ ಧರ್ಮಸ್ಥಳ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆಯವರಿಗೂ ಕೂಡ ಆರೋಗ್ಯ ಭಾಗ್ಯವನ್ನ ಕೊಟ್ಟು ಕ್ಷೇತ್ರವನ್ನ ಮುನ್ನಡೆಸಲಿಕ್ಕೆ ನಿನ್ನ ಅನುಗ್ರಹ ಕೃಪಾ ಆಶೀರ್ವಾದವನ್ನ ಸಮಸ್ತ ಭಕ್ತರ ಪರವಾಗಿ ಪ್ರಾರ್ಥನೆಯನ್ನ
ಮಾಡಿಕೊಂಡು ಅವರಿಗೆ ಒಳ್ಳೆಯದಾಗಲಿ ಅಂಥೇಳಿ ಈ ಕ್ಷೇತ್ರದ ವಿಶೇಷವಾದಂಥ ಅರ್ಚಕನಾದಂಥ ನಾನು ವಿನಯ್ ಭಟ್ ಹಾಗೆ ನಮ್ಮ ಸಮಸ್ತ ಕಮಿಟಿ ಸದಸ್ಯರ ಪರವಾಗಿ ವಿಶೇಷವಾಗಿ ಅವರಿಗೆ ಆಶೀರ್ವಾದ ಅನುಗ್ರಹವನ್ನು ಮಾಡ್ತಾ ಒಳ್ಳೆಯದಾಗಲಿ, ಲೋಕ ಸಮಸ್ತ ಸುಖಿನೋ ಭವಂತು ಹೇಳುವಂತೆ ಲೋಕಕ್ಕೆ ಜಗದಂಬಿಕೆ ಒಳ್ಳೆಯದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಹಾನಗಲ್ನಿಂದ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿರುವಂಥ ಡಾಕ್ಟರ್ ಮತ್ತು ಅವರ ತಂಡದವರಿಗೆ ಶ್ರೀ ಕ್ಷೇತ್ರ ಅಂಬಾಗಿರಿಯ ತಾಯಿ ಕಾಳಿಕಾ ಭವಾನಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಸ್ವಾಗತವನ್ನು ಮತ್ತು ವಾರ್ಷಿಕವಾದಂತಹ ಮಾರ್ಗಶೀರ್ಷ ಶುಕ್ಲ ಚತುರ್ದಶಿಯಂದು ಈ ದೇವರ ಪ್ರತಿಷ್ಠಾಪನೆ ಆದ್ದರಿಂದ ಪ್ರತಿ ವರ್ಷ ಆ ವರ್ಷವನ್ನು ನೆನಪಿಸುವ ಸಲುವಾಗಿ ಒಂದು ಶತಚಂಡಿ ಹವನವನ್ನು ನಾವು ಕಾಯಂ ಮಾಡ್ತಾ ಇರ್ತೇವೆ.
ಮತ್ತು ಶ್ರಾವಣ ಮಾಸದಲ್ಲಿ ರುದ್ರನಿಗೆ ಮತ್ತು ಪ್ರಿಯವಾಗಿ ಮತ್ತು ಶ್ರೀಚಕ್ರವನ್ನು ಪೂಜೆಯನ್ನು ನಾವು ಮಾಡ್ತಾ ಇರ್ತೇವೆ. ಈ ಪ್ರತಿ ಅಮಾವಾಸ್ಯೆ ದಿವಸನೂ ಬಲಿ ಪೂಜೆಗಳು ನಡೀತದೆ ಮತ್ತು ಆಗಾಗ ಪ್ರತಿ ದಿವಸ ಕುಂಕುಮಾರ್ಚನೆಗಳು ಇದು ಅವ್ಯಾಹತವಾಗಿ ನಡೀತಾ ಇರ್ತದೆ. ನಮ್ಮಲ್ಲಿ ತ್ರಿಕಾಲ ಪೂಜೆ ಯಾವಾಗಲೂ ಇರ್ತದೆ. ಬೆಳಗ್ಗೆ 8:00ವರೆಗೆ, ಮಧ್ಯಾಹ್ನ 12:00ವರೆಗೆ, ಸಂಜೆ 8 ಗಂಟೆ ಒಳಗೆ. ಇದಿಷ್ಟು ದಿನಾಲೂ ನಡೆಯುವಂಥ ಪೂಜೆ. पूजयामि प्रसीद करुणाभरान्तरतिगे महात्रिपुर सुन्दरी प्रसाद सिद्धिद्वारा चिन्तित फलं प्राप्यते श्रीरजतारङ्गारण्यचारे नमो नमः श्रीमातरमामोषभागाय नमो नमः श्रीशङ्कराचार्यसौन्दर्य शरीराय नमो नमः श्रीलसनमरक स्वच्छ विग्रहाय नमो नमः श्रीमहाविजय सौन्दर्य लावण्याय नमो नमः श्रीशशाङ्कशेखर प्राणवल्लभाय नमो नमः श्री सदा पञ्चदशात्मैक स्वरूपाय नमो नमः श्री वज्रपाणिन्य कटक विवेकाय नमो नमः श्री वस्तुनीलोकाय नमो नमः श्री वत्सदेवाङ्गितनसन्मस्तकाय नमो नमः श्री ಉತ್ತರವಾದಂತಹ ಅಭಿವೃದ್ಧಿಯಾಗಬೇಕಾದಂತಹ ಉದ್ದೇಶದಿಂದ ನನ್ನ ಕುಂಕುಮಾರ್ಚನೆ ಮಾಡಿದ್ದಾರೆ. ಮಾಡತಕ್ಕಂಥ ಪರೀಕ್ಷೆಗೆ ಅವರಿಗೆ ಮತ್ತು ಇವರಿಗೆ ಎಲ್ಲರಿಗೂ ಸಹ ಉತ್ತರವಾದಂತಹ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕನಿಷ್ಠ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಗಳ ಮತ್ತು ಕ್ಷೇತ್ರ ಮಂಜುನಾಥ ಸ್ವಾಮಿಯ ಭಕ್ತ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆ ಮತ್ತು ಧರ್ಮಸ್ಥಳ ನಮ್ಮ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಸಲುವಾಗಿ ಈ ನವರಾತ್ರಿಯಲ್ಲಿ ದೇವಿಗೆ ಒಂದು ಗುಡಿ ತುಂಬುವ ಕಾರ್ಯಕ್ರಮ ಕುಂಕುಮಾರ್ಚನೆ ಮಂಗಳಾರತಿ ಪೂಜೆಯನ್ನು ಮಾಡ್ತೇನೆ ಅಂತ ಹರಿಕೆ ಹೊತ್ತಿದೆ. ಆ ಹರಿಕೆಯನ್ನು ಬಂದು ಶಿರಸಿಗೆ ಜಗತ್ಪ್ರಸಿದ್ಧ ಮಾರಿಕಾಂಬೆಗೆ ದೇಶದ ಪ್ರಧಾನಿಯ ಪರವಾಗಿ ಧರ್ಮಸ್ಥಳದ ಮಂಜುನಾಥ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ವೀರೇಂದ್ರ ಹೆಗ್ಗಡೆ ಪರವಾಗಿ ಆ ದೇವಿಯಲ್ಲಿ ನಾನು ಪೂಜೆಯನ್ನು ಸಲ್ಲಿಸಿ ಅವರಿಗೆ ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಪಡೆಯಲೆಂದು ತಾಯಿಯಲ್ಲಿ ಬೇಡಿದ್ದೇನೆ.